ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವರ್ಷದ ಮೊದಲನೇ ಹಬ್ಬ, ಹಾಗೆ ನನ್ನ ಮೊದಲನೇ ಶೂಟ್ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ, ಆಫೀಸ್ ಕೆಲಸ ಮುಗಿಸಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇಡೀ ವರ್ಷ ಪೂರ್ತಿ ಫುಲ್ಲು ಬ್ಯುಸಿಯಾಗಿರಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಯಾವಾಗಲೂ ಬ್ಯುಸಿಯಾಗಿರೋದು ಅಂತ ಅಂದರೆ. ಸೊ ನಾನಿಲ್ಲಿ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ನೇಲ್ ಪಾಲಿಷ್ನ ಹಾಕೋತಿದ್ದೀನಿ, ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರಲಿ ಅಂತ. ಹಾಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಪಾತಿ ಮತ್ತು ರೈಸ್ನ ತಿಂದು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊಬೇಕು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ದೊಡ್ಡ ಬ್ಯಾಗ್ ತೊಗೋಬೇಕು ಅಂತ ಅಂದಾಗ, ಸೊ ಎಲ್ಲ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ, ಹಾಗೆ ಬೇರೆ ಸ್ಲಿಪ್ಪರ್ಸ್ನ ಕ್ಯಾರಿ ಮಾಡಬೇಕು, ಸಮ್ಟೈಮ್ಸ್ ಡ್ರೆಸ್ಸಸ್ನ ಕ್ಯಾರಿ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನನಗೆ ದೊಡ್ಡ ಬ್ಯಾಗ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಆ ದೊಡ್ಡ ಬ್ಯಾಗ್ ಕೂಡ ಫಿಲ್ ಆಗಿಬಿಡ್ತು. ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ನನಗೆ 12 ಗಂಟೆಗೆ ಬನ್ನಿ ಅಂತ ಹೇಳಿದರು. ಟೈಮ್ ಕೂಡ ಆಲ್ಮೋಸ್ಟ್ 10:45 ಆಗಿತ್ತು. ನಾನು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ನಾನು 1.5 ಅವರ್ ಮುಂಚೆನೇ ಮನೆ ಬಿಟ್ಟಿದ್ದೆ. ರೀಸೆಂಟಾಗಿ ನಾನು ಒಂದೆರಡು ಸ್ಲಿಪ್ಪರ್ಸ್ ಕೂಡ ತೊಗೊಂಡಿದ್ದೆ. ನನ್ನ ಹತ್ರ ಫ್ಲ್ಯಾಟ್ಸ್ ಇಲ್ಲ ಅಂತ, ಅದರಲ್ಲಿ ಇದು ಒಂದು. ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಸಂಕ್ರಾಂತಿ ಶೂಟ್ ಕಂಪ್ಲೀಟ್ ಮೇಕಿಂಗ್ ವಿಡಿಯೋ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೇನು ಅಂತಂದರೆ, ನಾವು ಹೋಗ್ತಿರೋ ಸ್ಟುಡಿಯೋ ಬಂದು ಪಿಕಾಕ್ ಸ್ಟುಡಿಯೋ, ಅದು ರಾಜಾಜಿನಗರಲ್ಲಿರೋದು. ಆ್ಯಂಡ್ ಮೇಕಪ್ ಆರ್ಟಿಸ್ಟ್, ನಾನು ಅವ್ರ ಜೊತೆ ಆಲ್ರೆಡಿ ಒಂದ್ಸಲಿ ವರ್ಕ್ ಮಾಡಿದ್ದೆ. ನೋಡೋಣ ಹೇಗಿರುತ್ತೆ, ನೀವು ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಮತ್ತು ನನ್ನದು ನಾಚಿ ಅಂತೇಳಿ ಡಿಸೈನರ್ ವೇರ್ ಪೇಜ್ ಇದೆ, ಸೊ ಅದನ್ನ ಕೂಡ ಫಾಲೋ ಮಾಡಿ. ಆ್ಯಂಡ್ ನಿಮ್ಗೆ ಯಾವುದೇ ಥರ ರೆಂಟಿಗೆ ಅಥವಾ ಡ್ರೆಸ್ಸಸ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಕಲೆಕ್ಷನ್ ಸಿಗುತ್ತೆ. ಎಲ್ಲರೂ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಅಪ್ಕಮಿಂಗ್ ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿ ಹೇಳೋ ಥರನೂ ನನಗೂ ಸ್ವಲ್ಪ ಈಸಿ ಆಗುತ್ತೆ ನೆಕ್ಸ್ಟ್ ಯಾವ ವೀಡಿಯೋಸ್ ಮಾಡಬೇಕು ಅಂತ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಸ್ನ ಕೂಡ ಮಾಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ಎಂಡಲ್ಲಿ ಸ್ಟುಡಿಯೋದು ಹೇಗಿದೆ ಸ್ಟುಡಿಯೋ ಅಂತಲೂ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಏನಾದರೂ ಶೂಟ್ ಮಾಡಿಸ್ಬೇಕು ಅಂದ್ಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ. ಶೂಟ್ ಮನೆ ಇದೆ ಇವತ್ತು. ಓಪನ್ ಇದೆ ಅನ್ನೋ ಥರ ಅಂದರೆ ಹಂಗೆ ಪೇಂಟ್ ಮಾಡಿದ್ದಾರೆ ಅವರು. ಇವರು ಫೋಟೋಗ್ರಾಫರ್, ಇವರು ಮೇಕಪ್ ಆರ್ಟಿಸ್ಟ್, ಇವರು ನನ್ನ ಕೋ ಮಾಡೋದು. ಹಾಯ್. ಇದನ್ನ ಫೋಟೋ ತೆಗೆಸ್ಕೊಂಡು ಹಿಂಗೆ ಮೇಡಮ್ ಅವರು ಬನ್ನಿ, ಫೋಟೋ ತೆಗಿತೀನಿ, ನಿಂದಲ್ಲಿ ಚೆನ್ನಾಗಿ ಬರುತ್ತಾ? ಲೈಟ್ಗಳೆಲ್ಲ ಫೋಕಸ್ ಆ ಕಡೆ ಇದೆ ಅಲ್ವಾ ಸರ್? ಇಲ್ಲಿ ನೋಡಿ, ಇನ್ನೂ ಒಂದು ಸಾಕು ಲೈಟ್ ಇದ್ರಲ್ಲಿ. ಹೌದಾ? ಎಸ್, ಒಂಚೂರು ಹಾಗೆ ಇರಬೇಕು. ಸುಮ್ಮನೆ ಸ್ಮೈಲ್. ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಸರ್, ಹಿಂದೆ ಹಿಂದೆ ಸ್ವಲ್ಪ ಆಯಿತು. ಸಾಕು ಸಾಕು. Ikaw na miss mo yata.
ಅಂದ ತಕ್ಷಣ ಇದು ಈ ಲೈಟ್ ಬೇಡ. ಸೊ ಈ ಬ್ಯೂಟಿಫುಲ್ ಸಂಕ್ರಾಂತಿ ಲುಕ್ ಕ್ರಿಯೇಟ್ ಮಾಡಿದ್ದು ಉಷಾ ಮತ್ತೆ ಉಮಾ ಅವರು. ಇವ್ರಿಗೆ ಮೇಕಪ್ ಮಾಡಿದ್ದು ಉಷಾ ಅವರು ಅಂಡ್ ಏನು ಹೇರ್ ಸ್ಟೈಲ್ ಮಾಡಿದ್ದು ಉಮಾ ಅವರು. ಸೊ ನಿಮಗೂ ಏನಾದರೂ ಸರ್ವಿಸಸ್ ಬೇಕು ಅಂದರೆ ನಾನು ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಇವತ್ತು ನಾವು ಸಂಕ್ರಾಂತಿ ಶೂಟ್ ಮಾಡಿದ್ದು ಪಿಕಾಕ್ ಸ್ಟುಡಿಯೋದಲ್ಲಿ. ಇದಿರೋದು ರಾಜಾಜಿನಗರಲ್ಲಿ. ನೀವೇನಾದ್ರೂ ಮೆಟರ್ನಿಟಿ ಶೂಟ್ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಹಾಗೆ ಬೇಬಿ ಶೂಟ್ ನ ಪ್ಲಾನ್ ಮಾಡಿದ್ರೆ ಈ ಲೊಕೇಶನ್ ನ ಚೂಸ್ ಮಾಡಬಹುದು. ನೋಡ್ಬೋದು ಗಿಟಾರ್ ಅಲ್ಲಿ ಇದೇನಿದು ಕೀಬೋರ್ಡ್. ಓಕೆ, ನೋ ಪ್ರಾಬ್ಲಮ್. ಇನ್ನೊಂದು ಜೈಲ್ ಥೀಮ್ ಮಾಡಿದ್ದಾರೆ. ಅಲ್ಲಿ ಜೈಲ್ ಕೂಡ ಇದೆ, ಅನ್ನೋದು ಒಳಗಾಕ್ಬಿಟ್ಟು ಸಖತ್ತಾಗಿದೆ. ಹಳ್ಳಿ ಥೀಮ್ ಮಾಡಿದ್ದಾರೆ. ಸೊ ಯಾರಾದ್ರೂ ಹಳ್ಳಿ ತರ ಬೇಬಿ ಶೂಟ್ ಮಾಡಿಸ್ಬೇಕು ಅಂದ್ರೆ ನೀವು ಇಲ್ಲಿ ಬರ್ಬೋದು. ಸೊ ಮಕ್ಕಳಿಗೆ ಕಾರು ಬೈಕು ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. ಸೊ ಹಾಗಾಗಿ ಇವರು ಇಲ್ಲೊಂದು ಕಾರು ಮತ್ತೆ ಇಲ್ಲೊಂದು ವೆಸ್ಪನ್ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಇದು ಗ್ಯಾರೇಜ್ ಥೀಮ್. ಸೊ ನೀವು ಯಾರಾದ್ರೂ ಗ್ಯಾರೇಜ್ ಥೀಮ್ ಅಲ್ಲಿ ಶೂಟ್ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿ ಮಾಡಿಸ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ಸಂಕ್ರಾಂತಿ ಬ್ಲಾಗ್ ಇಷ್ಟ ಆಗಿದೆ. ಹಾಗೆ ಈ ಬ್ಲಾಗ್ನ ಎಂಡ್ ಮಾಡೋಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.